1989 ಇಸ್ವಿಯಲ್ಲಿ ನ್ಯಾಯಕ್ಕಾಗಿ ರವಿಚಂದ್ರನ್ ಸರ್ ಅಡ್ವೊಕೇಟ್ ರವಿ ಬ್ರಹ್ಮಾವರ್ ಆಗಿ ಯುದ್ಧಕಾಂಡ ಸಿನಿಮಾ ಚಾಪ್ಟರ್ 1 ಮೂಲಕ ಅನ್ಯಾಯದ ವಿರುದ್ಧ ಅವತಾರ ತಾಳಿದ್ರು. ಇವತ್ತು 2025 ಅಲ್ಲಿ ಅಜಯ್ ರಾವ್ ಸರ್ ಅವರು ಅಡ್ವೊಕೇಟ್ ಭರತ್ ಆಗಿ ಯುದ್ಧಕಾಂಡ ಚಾಪ್ಟರ್ 2 ನಲ್ಲಿ ಅವತಾರ ತಾಳ್ತಾರೆ. ಈ ಒಂದು ಟ್ರೈಲರ್ ನಾನು ಲಾಂಚ್ ಮಾಡಬೇಕು ಸರ್. ಕೃಷ್ಣ ಅಜಯ್ ರಾವ್ ಅವರ ಯುದ್ಧಕಾಂಡ ಚಾಪ್ಟರ್ 2. ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲಿದ್ದಾರೆ ಸರ್. ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ 2. ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಹೇಗೆ ಅನಿಸ್ತಿದೆ ಸರ್? ಎಲ್ರಿಗೂ ನಮಸ್ಕಾರ. ಆಮೇಲೆ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು, ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಇವಳ ಲೈಫಲ್ಲಿ ಒಂದು ಯುದ್ಧಕಾಂಡ ಇದೆ, ಕರೆಕ್ಟಾ? ಅಷ್ಟು ಸುಲಭವಾಗಿ ನಿನ್ನ ಜೀವನ ಇಲ್ಲಿವರೆಗೂ ಬಂದಿಲ್ಲ. ಸೊ ಎವ್ರಿಬಡೀಸ್ ಲೈಫ್ ಹ್ಯಾಸ್ ಒಂದು ಯುದ್ಧಕಾಂಡ. ಹ್ಯಾಪಿ ಮ್ಯಾರಿಡ್ ಲೈಫ್. ನಿನಗೆ ನನ್ನ ಕರೆದಿಲ್ಲ ನೀನು, ಅಲ್ಲ ಬರ್ತಾನೂ ಇರಲಿಲ್ಲ ನಾನು, ಆದರೆ ಇಷ್ಟಂತ ಯಾವಾಗ ಕೊಡ್ತಿದ್ದೆ ನನ್ನ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಒಂಥರ ಸೀರಿಯಸ್ ವಾತಾವರಣ ಅಲ್ವಾ? ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ಮಾತಾಡ್ತೇನೆ ಇವನು, ಭಯ ಒಟ್ಟಾಗುತ್ತೆ ಮಾತಾಡ್ತಾ ಇದ್ರೆ. ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ. ಯುದ್ಧಕಾಂಡ ಅಂದರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ, ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ, ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ? ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ. ಸೊ ಅವ್ರಿಗರ್ಧ ನಿನ್ಗರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು. ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿ, ಓವರಾಲ್ ಆಗಿ ಒಬ್ಬ ಫಾದರ್ ಆಗಿ, ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್, ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಕಾಂಡ. ಕರೆಕ್ಟ್ ಅದು? ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯು. ನೋಡಿ ಎಷ್ಟು ಸೀರಿಯಸ್ ಆಗೋದು ಜನ ಎಲ್ಲರಲ್ಲಿ. ನಿನ್ನ ಆಸೆ, ನಿನ್ನ ಕನಸು, ನಿನ್ನ ಶಿಸ್ತು, ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ. ಅದು ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ, ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ, ನಾನು 40 ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಬಂದವನಿಗೆ ಒಂದು ಭಯ ಪಕ್ಕ ಅಂತ ಆರ್ಟ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ. ವಿ ಲವ್ ದ ಸಿನಿಮಾ ಸೋ ಮಚ್. ಒಂದು ಸಿನಿಮಾ ಪರದೆ ಮೇಲೆ ಒಂದು ವೈಟ್ ಪರದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚಿಸ್ಕೊಂಡು ಬರುತ್ತೆ. ನಾವು ಖುಷಿ ಇದೆಯಲ್ಲ, ಆ ಖುಷಿ, ಆ ಟ್ರಾವೆಲಿಂಗು, ಆ ಎಕ್ಸೈಟ್ಮೆಂಟು, ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ. ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಯು ಇನ್ ಸೋ ಮೆನಿ ಇಂಟರ್ವ್ಯೂಸ್. ಇನ್ನು ಸಿನಿಮಾ ಐ ಥಿಂಕ್ ಮೋರಲ್ಲೆಸ್ ಸ್ಟೋರಿ ಏನು ಅನ್ನೋದನ್ನು ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ. ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ದಿ ಫೈಟ್ ಈಸ್ ಫಾರ್ ಅನ್ನೋದನ್ನು. ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ನಲ್ಲಿ ಎರಡನೇ ಡೌಟ್ ಇಲ್ಲ. ಇನ್ನು ಅದೆಲ್ಲ ಬಿಟ್ಟರೆ KGF ಅಲ್ಲಿ ನಮ್ಗೆ ಇಬ್ಬರೇ ನೆನಪಾಗೋದು. ಒಂದು ನಮ್ಮ ಯಶು, ಬಿಟ್ಟರೆ ಮದರ್. ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಾವು? ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಞಾ, ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ದೆ ನೀನು. ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ. ನನ್ನ ಪಿಕ್ಚರ್ ನೋಡಿದ್ಯಾ ಹೋಗ್ಲಿ ನೀನು? ಯುದ್ಧಕಾಂಡ ನೋಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡೋಕ್ಕೆ ತೋರ್ಸಕ್ಕೆ ಬರ್ತಿರ್ತಾರೆ ನೋಡು. ಪವನ್ ಬನ್ನಿ ಸ್ಟೇಜಲ್ಲಿ. ಪವನ್ ಸಾಕು, ಆ ಬಟ್ಟು ಬೇಡ, ಈ ಬಟ್ಟು ಬೇಡ, ಆ ಬಟ್ಟು ಬೇಡ ಅಲ್ವಾ? ಈ ಬಟ್ಟೆ ಬೇಡ, ಅದು ಬಟ್ಟೆದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು. ಓನ್ಲಿ ಪವನ್. ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು. ಒಟ್ಟಲ್ಲಿ ಐ ಕುಡ್ ಸಿ ದಿ ಆನೆಸ್ಟಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ, ಸಿನಿಮಾ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅದ್ರ ಸಮೇತ ಸೇರ್ಕೊಂಡ್ಬಿಡೋದು ಇವ್ರದ್ದೊಂದು ಉದ್ದೇಶ. ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು. ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ.
ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಾಗಲಿ ಎಲ್ಲೂ ತೊದಲಿಲ್ಲ ಅವರು. ತೊದಲ್ದ್ರೆ ಏನಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ. ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ. ನನಗೆ ಸಿನಿಮಾ ಕಾಣಿಸ್ತಾ ಇದೆ, ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ. ಐ ಕ್ಯಾನ್ ಸಿ ದ ವೆಯ್ಟೇಜ್ ಆಫ್ ದಿ ಪ್ರಾಡಕ್ಟ್. ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡೋದು ಸಿನಿಮಾದಲ್ಲಿ, ಇವ್ರು ಈ ಜನ್ರೇಷನ್ ಲಾಯರ್ ಭರತ್, ಅಂದರೆ ಬ್ಲ್ಯಾಕ್ ಹೇರ್ಸು ಮಿಲಿಟರಿ ಆಫೀಸರ್ ಥರ ಕಾಣಿಸ್ತದೆ ನನಗೆ. ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಏರ್ ಕೊಟ್ಟಿರೋದು, ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ. ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರ್ಸೋರು ಈ ಜಡ್ಜಿನ. ಅವ್ರು ನಿಜವಾಗ್ಲೂ ಜಡ್ಜಿ ಅವರು, ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ, ಸೀನಿಯಾರಿಟಿ ಇದೆ. ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್. ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ. ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು. ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ, ಮೈಕ್ ತಗೊಂಡು ಇನ್ನೇನು ಕಿರ್ಚಕ್ಕೆ ಹೋದೆ. ಇವ್ರು ಕರೆದ್ರು, ಬಿಟ್ಕೊಡು ಇದು ದಾಖಲೆ ಆಗೋಗುತ್ತೆ, ಅಮೃತ ಮಹೋತ್ಸವ ಎಷ್ಟು ವರ್ಷ ಅಂದ್ಬಿಟ್ಟು ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು, ಏನಾದಾಗಲಿ ಬರೋಣ ಅಂತ. ಆ ಮಾತನ್ನ ಇವತ್ತಿಗೂ ಮರೆಯಲ್ಲ. ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್. ಒಂದಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇನೋ, ಯಾಕೆ ಬಿಟ್ಟಾಕ್ಬೋದು, ಲೆಟ್ ದ ಪೇನ್ ಬಿ ವಿತ್ ಅಸ್ ಅಂತ. ಸೊ ಒನ್ ಸ್ಟೋರಿ ಇರೋದು ಯಾವತ್ತು ಪೇಯ್ನ ಮುಳುಗ್ಬಿಡ್ಬೇಕು ನಾವು. ಜಸ್ಟ್ ಓ ದಿ ಪಾರ್ಟ್ ಆಫ್ ಲೈಫ್ ಅಂತ. ಒಂದು ಇವನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ, ನನಗೂ ತಮಾಷೆ ಮಾಡೋಕ್ಕಾಗ್ತಿಲ್ಲ ಇವತ್ತು. ಇವ್ನು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು, ಅಲ್ವಾ? ಸಾಲ ಮಾಡಿದ್ದೀನಿ ನಾನು, ಸಾಲ ಮಾಡಿದ್ದೀನಿ ಅಂದ ತಕ್ಷಣ ನನ್ನ ಸಾಲ ಎಲ್ಲ ನೆನ್ಕೊಂಡ್ಬಿಟ್ಟು ನಾನು ಈಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು. ಸಾಲ ಮಾಡಕ್ಕೆ ತಾಕತ್ ಬೇಕು ಅಂತ. ಅಯ್ಯೋ ನನಗೆ ಸಾಲ ತೀರ್ಸಕ್ಕೆ ತಾಕತ್ ಬೇಕು. ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ, ಇಷ್ಟೊಂದು ಬೇಕಾ ಅನ್ನೋದು. ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನೆ ಇದ್ದೀವಿ, ಸಾಲದಲ್ಲೇ ಬದುಕಿದ್ದೀವಿ, ಸಾಲದಲ್ಲೇ ಹೋರಾಡ್ತಿದ್ದೀವಿ. ಬಟ್ ಇವ್ನು ಯಾಕೆ ಬೇಕು, ಇಷ್ಟೊಂದು ಯಾಕೆ ಬೇಕು? ಓಕೆ, ಅದು ಅವ್ರ ಕಾನ್ಫಿಡೆನ್ಸು. ಸಾಲ ಮಾಡೋದಲ್ಲ ತಾಕತ್ತು, ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ. ಸೊ ಆ ಸಾಲ ತೀರ್ಸು, ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ. ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ, ಅಷ್ಟು ಸಂಪಾದನೆ ಬೈ ಸ್ಟ್ರಗಲ್ ಬೈ. ಯಾಕಂದರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡು ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಅದು ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗೆ ಮಾಡ್ತಿದ್ರು ಏನು ಗೊತ್ತಿಲ್ಲ. ಏನೋ ಮಗ ಕನ್ಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೇನು ಬೇಕು ಕೊಡ್ರೋ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಮತ್ತು ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯ್ತು ನನಗೆ. ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗ ದುಡ್ಡು ಇಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡೆಲ್ಲ ಸಿನಿಮಾ ಮಾಡಬೇಕು ಅನ್ನೋದು ಕನ್ಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ದುಡ್ಡು ಇಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನಿಸಿದ್ದು, ನಾನು ಮಂದಿನ ನಿನ್ನ ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಹಾಡು, ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದೇ ನಿಮ್ಮ ಸಿನಿಮಾ ಕಾಪಿ ಹೊಡೆದಿದ್ದೀರ ಅಂತ ಅನಿಸ್ತು ನನಗೆ. ರೈಟ್, ಅಲ್ಲಿಂದ ಕಾಪಿ ಹೊಡೆದಿದ್ದಾರೆ ಅನ್ನಿಸ್ತು ನನಗೆ. ಸರಿ, ಓಕೆ, ನಾನದು ಮುಗಿಸ್ಲಿಲ್ಲ ಸಿನಿಮಾನ, ಅದರಿಂದ ತೊಂದರೆ ಇಲ್ಲ. ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ವಿತ್ ಸೋ ಮಚ್ ಆಫ್ ಹಾರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸ್. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರ, ಖುಷಿಯಾಗಿ ಹತ್ತಿದ್ದೀರ ನೀವು, ಅಲ್ವಾ? ಒಳಗೊಂದು ಖುಷಿ ಇದೆಯಲ್ಲ. ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ಸು ತೃಪ್ತಿ ಅಂತ ಇರುತ್ತಲ್ಲ, ಅದು ನಗ್ತಾ ಇರುತ್ತೆ ಒಳಗೆ ನಮ್ಗೆ ಖುಷಿ, ನಾನು ಚೆನ್ನಾಗಿ ಮಾಡೋದು ಅನ್ನೋದು. ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ತೃಪ್ತಿ ಕಾಣಿಸ್ತಾ ಇದೆ, ಇವನ್ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ, ಇವಾಗ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ, ಗೆಲ್ತೀನಿ ಅನ್ನೋ ಇದು ಕಾಣಿಸ್ತಾ ಇದೆ. ಇದಕ್ಕೆ ನಾವೇನು ಮಾಡ್ಬೋದು, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದು ಇವ್ರು ಹೇಳಿದ್ರು, ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡಲೇಬೇಕು. ಇದು ಅವ್ರು ಹೇಳಿದ್ರು. ನಾನು ಇಲ್ಲೇ ಒಂದು 5 ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ. ಓಕೆ, ಐ ವಿಲ್ ಸೀ ದ ಫಿಲ್ಮ್ ಇನ್ ದ ಥಿಯೇಟರ್ ಪೇಯಿಂಗ್ ಮನಿ. ದೋಸ್ತಿ ನೋಡಲ್ಲ ನಾನು. ಒಂದು ಜವಾಬ್ದಾರಿಯಾಗಿ
ನಿನಗೋಸ್ಕರ, ಸಿನಿಮಾನ ಪ್ರೀತಿಸೋನಿಗೋಸ್ಕರ, ಸಿನಿಮಾ ಕಷ್ಟಪಟ್ಟವ್ರಿಗೋಸ್ಕರ, ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ. ಆಸ್ ಲಾಂಗ್ ಎಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು, ಶೂಟಿಂಗ್ ಇರುತ್ತೆ, ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಇನ್ನೇನಾರು ಹೇಳೋದಿದೆಯಾ? ಬನ್ನಿ ಅರ್ಚನಾ, ಬನ್ನಿ ಬಾಮ ರತ್ನ. ಅಲ್ಲ ರೀ, ನಾನು ನಿಜವಲ್ಲ ಯಾವ ಇವೆಂಟ್ ಬಂದು ಸುಮ್ಮನೆ ಖುಷಿಯಾಗಿ ಬಂದ್ಬಿಡ್ತೀನಿ. ಇದು ಟ್ರೈಲರ್ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪಡ ನನಗೆ ಬಿಡ್ಕೊಳ್ತೆ.